ಎಸ್ಐಟಿ ಜೊತೆ ಕಾಣಿಸಿಕೊಳ್ಳದ ಇನ್ಸ್ಪೆಕ್ಟರ್ ಮಂಜುನಾಥ್. 4 ದಿನ ಎಸ್ಐಟಿ ಜೊತೆ ಶೋಧಕ್ಕೆ ಆಗಮಿಸಿದ್ದ ಮಂಜುನಾಥ್ ಇವತ್ತು ಮಂಜುನಾಥ್ನನ್ನ ಬಿಟ್ಟು ಬಂದ ಎಸ್ಐಟಿ. ಮಂಜುನಾಥ್ ವಿರುದ್ಧ ಬೆದರಿಕೆ ಹಾಕಿದ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಮಂಜುನಾಥ್ನನ್ನ ಬಿಟ್ಟು ಬಂದ್ರ. ಅನಾಮಿಕನಿಗೆ ಇನ್ಸ್ಪೆಕ್ಟರ್ ಬೆದರಿಕೆ ಹಾಕಿದಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ದೂರವಿಟ್ಟಿದ್ದ ಎಸ್ಐಟಿ. ಆದರೆ ಎಸ್ಐಟಿ ಇದನ್ನ ಅಲ್ಲಗಳಿತಾ ಇದೆ. 4 ದಿನ ಎಸ್ಐಟಿ ಜೊತೆನೆ ಶೋಧಕ್ಕೆ ಆಗಮಿಸಿದ್ದಂತಹ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್. ಆದರೆ ಇವತ್ತು ಮಂಜುನಾಥ್ ಗೌಡ ಬಿಟ್ಟು ಎಸ್ಐಟಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಶೋಧ ಕಾರ್ಯ ಮುಂದುವರೆಸಿದರು. ಮಂಜುನಾಥ್ ವಿರುದ್ಧ ಅನಾಮಿಕ ದೂರುದಾರನಿಗೆ ಬೆದರಿಕೆ ಹಾಕಿದಂತಹ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿಯೇ ಎಸ್ಐಟಿ ಟೀಮ್ ಇನ್ಸ್ಪೆಕ್ಟರ್ ಮಂಜುನಾಥ್ನನ್ನ ದೂರ ಇಟ್ಟಿತ. ಈ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ದೂರು ಹಿಂಪಡಿಬೇಕು ಅಂತ ಬೆದರಿಕೆ ಹಾಕಿದಂತಹ ಆರೋಪ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಮೇಲೆ ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿ. ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಯಿಂದಲೇ ಈಗ ಅನಾಮಿಕ ದೂರುದಾರನಿಗೆ ಬೆದರಿಕೆ ಹಾಕಲಾಯ್ತಾ ಅನ್ನುವಂಥದ್ದು. ಈ ಕುರಿತಾಗಿ ಸ್ವತಃ ಅನಾಮಿಕ ದೂರುದಾರ ತನ್ನ ವಕೀಲರ ಬಳಿ ಹೇಳ್ಕೊಂಡಿದ್ದ. ಎಸ್ಐಟಿ ಜೊತೆ ಕಾಣಿಸಿಕೊಳ್ಳದ ಇನ್ಸ್ಪೆಕ್ಟರ್ ಮಂಜುನಾಥ್. 4 ದಿನ ಎಸ್ಐಟಿ ಜೊತೆ ಶೋಧಕ್ಕೆ ಆಗಮಿಸಿದ್ದ ಮಂಜುನಾಥ್ ಇವತ್ತು ಮಂಜುನಾಥ್ನನ್ನ ಬಿಟ್ಟು ಬಂದ ಎಸ್ಐಟಿ. ಮಂಜುನಾಥ್ ವಿರುದ್ಧ ಬೆದರಿಕೆ ಹಾಕಿದ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಮಂಜುನಾಥ್ನನ್ನ ಬಿಟ್ಟು ಬಂದ್ರ. ಅನಾಮಿಕನಿಗೆ ಇನ್ಸ್ಪೆಕ್ಟರ್ ಬೆದರಿಕೆ ಹಾಕಿದಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ದೂರವಿಟ್ಟಿದ್ದ ಎಸ್ಐಟಿ. ಆದರೆ ಎಸ್ಐಟಿ ಇದನ್ನ ಅಲ್ಲಗಳಿತಾ ಇದೆ. 4 ದಿನ ಎಸ್ಐಟಿ ಜೊತೆನೆ ಶೋಧಕ್ಕೆ ಆಗಮಿಸಿದ್ದಂತಹ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್. ಆದರೆ ಇವತ್ತು ಮಂಜುನಾಥ್ ಗೌಡ ಬಿಟ್ಟು ಎಸ್ಐಟಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಶೋಧ ಕಾರ್ಯ ಮುಂದುವರೆಸಿದರು. ಮಂಜುನಾಥ್ ವಿರುದ್ಧ ಅನಾಮಿಕ ದೂರುದಾರನಿಗೆ ಬೆದರಿಕೆ ಹಾಕಿದಂತಹ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿಯೇ ಎಸ್ಐಟಿ ಟೀಮ್ ಇನ್ಸ್ಪೆಕ್ಟರ್ ಮಂಜುನಾಥ್ನನ್ನ ದೂರ ಇಟ್ಟಿತ. ಈ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ. ದೂರು ಹಿಂಪಡಿಬೇಕು ಅಂತ ಬೆದರಿಕೆ ಹಾಕಿದಂತಹ ಆರೋಪ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಮೇಲೆ ತನಿಖೆ ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿ. ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಯಿಂದಲೇ ಈಗ ಅನಾಮಿಕ ದೂರುದಾರನಿಗೆ ಬೆದರಿಕೆ ಹಾಕಲಾಯ್ತಾ ಅನ್ನುವಂಥದ್ದು. ಈ ಕುರಿತಾಗಿ ಸ್ವತಃ ಅನಾಮಿಕ ದೂರುದಾರ ತನ್ನ ವಕೀಲರ ಬಳಿ ಹೇಳ್ಕೊಂಡಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.